ಅದಕ್ಕೆ ತಗೊಳ್ಳಿ. ಇಟ್ಬಿಡಿ. ಬಾ. ಏನು ಫೋನ್ ರಿಸೀವ್ ಮಾಡ್ತಿಲ್ವಲ್ಲ? ಇರಲಿ, ಅವ್ರ ಮನೆ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿದ್ರೆ. ಏ ರಾಜಲಕ್ಷ್ಮಿ, ಹಾ, ಫೋನ್ ಬರ್ತಿದೆ ನೋಡಿ. ಹೋಗಜ್ಜಿ, ನಾನು ಓದ್ಬೇಕು. ಹಲೋ, ನಾನು ಸುಂದರಮ್ಮ. ಯಾರು ಮಾತಾಡ್ತಾ ಇರೋದು? ಅಜ್ಜಿ, ನಾನು ಪ್ರಶಾಂತ್. ಓ ಪ್ರಶಾಂತ್, ನೀನಾ? ಏನಪ್ಪ? ರಾಜಲಕ್ಷ್ಮಿ ಹತ್ರ ಮಾತಾಡಬೇಕಿತ್ತು. ಅವಳಿಗೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಹೌದಾ, ಅವಳು ಓದ್ಕೋತಾ ಇದ್ದಾಳೆ. ಕರಿತೀನಿರಪ್ಪ. ಸರಿ ಅಜ್ಜಿ. ರಾಜಲಕ್ಷ್ಮಿ, ಏನಜ್ಜಿ? ಪ್ರಶಾಂತ್ ನಿಂಗೆ ಫೋನ್ ಮಾಡಿದ್ದಾನೆ, ಬಂದ್ ಮಾತಾಡು. ನಾನು ಓದ್ತಿದ್ದೀನಿ, ಹೋಗು. ಅಬ್ಬಾ, ಸ್ವಲ್ಪ ಹೊತ್ತು ಪುಸ್ತಕ ಎತ್ತಿಟ್ರೆ ಏನು ಆಗಲ್ವೇ? ಅವನೇನೋ ನಿನ್ ಮೇಲಿರೋ ಪ್ರೀತಿ ಕರೆದ್ರೆ ನೀನ್ ಹೀಗೆ ಓದ್ಬೇಕು, ತಿನ್ಬೇಕು, ಬರಲ್ಲ ಅಂತಂದ್ರೆ ಹೇಗೆ? ನೋಡಜ್ಜಿ, ನನಗ್ ನಾಳೆ ಎಕ್ಸಾಮ್ ಇದೆ, ನನಗ್ ಮಾತಾಡಲ್ಲ. ನನ್ ಮನೇಲಿಲ್ಲ ಅಂತ ಹೇಳಿ ಫೋನ್ ಇಟ್ಬಿಡು. ರಾಜಲಕ್ಷ್ಮಿ, ಓದ್ತಿದ್ಯಾ ಅಂತ ಹೇಳ್ಬಿಟ್ನೆ. ಹೇಳ್ಬಿಟ್ಯಾ? ಹೇಳ್ದೆ ಏನ್ ಮಾಡ್ಬೇಕು? ನಿನ್ಗೋಸ್ಕರ ಹುಡುಗ ಕಾಯ್ತಾ ಇದ್ದಾನೆ, ಬಾರೆ. ಅಜ್ಜಿ, ನನ್ ಮಾತ್ ನಿನ್ಗೆಲ್ಲ ಅರ್ಥ ಆಗುತ್ತೆ. ಬರ್ತೀನಿರು. ಏನಪ್ಪ, ಬರ್ತಿದ್ದಾಳೆ, ಮಾತಾಡೆ. ಹಲೋ. ಹಾಯ್ ರಾಜಲಕ್ಷ್ಮಿ, ಕಾಲ್ ಮಾಡಿದ್ದೆ, ರಿಸೀವೇ ಮಾಡ್ಲಿಲ್ವಲ್ಲ? ಓದ್ತಾ ಇದ್ದೆ. ಏನು ಆ್ಯಕ್ಟಿಂಗ್ ಮಾಡ್ತೀಯ ರಾಜಲಕ್ಷ್ಮಿ? ಏನು ನಾಳೆ ನಿಮ್ಮ ಮನೇಲಿ ಸೀನು ಮತ್ತೆ ಆದ್ಯ ಮದುವೆಗೆ ಮುಹೂರ್ತ ಇಡ್ತಾ ಇದ್ದಾರಂತೆ? ಒಂದ್ ವೇಳೆ ಕರೆದ್ಬಿಟ್ಟಿದಾರಾ? ನಮ್ಮನ್ನು ಕರೆದಿದ್ದಾರೆ. ಸೊ ನಾಳೆ ನಾವು ಬರ್ತಾ ಇದ್ದೀವಿ. ಹೌದಾ? ಮತ್ತೆ ಬನ್ನಿ. ಬರ್ದೇ ಹೇಗಿರ್ತೀವಿ, ಖಂಡಿತ ಬರ್ತೀವಿ. ಆದರೆ ನಿನ್ನ ಹತ್ರ ಏನೋ ಕೇಳೋಣ ಅಂತ ಈಗ ಕಾಲ್ ಮಾಡಿದ್ದು. ಏನದು? ನಾಳೆ ನಾನು ಬಂದಾಗ ನನಗೋಸ್ಕರ ನೀನು ರೆಡ್ ಕಲರ್ ಡ್ರೆಸ್ ಹಾಕೊಂಡಿರ್ಬೇಕು. ರೆಡ್ ಡ್ರೆಸ್ಸಾ? ನಾನು ಹಾಕೊಳ್ಳಲ್ಲ. ಯಾಕೆ? ಅದು ಆ ಕಲರ್ ಅಂದ್ರೆ ನನಗಿಷ್ಟ ಇಲ್ಲ. ಆದರೆ ನನಗಿಷ್ಟ, ಅದಕ್ಕೆ ನೀನು ಹಾಕೋಬೇಕು. ನಂಗಿಷ್ಟ ಇಲ್ದೇ ಇರೋದನ್ನ ನಾನು ಯಾಕೆ ಮಾಡ್ಲಿ? ನಾನು ಹಾಕೊಳ್ಳಲ್ಲ. ಅಬ್ಬಾ ಇರೇ, ಆ ಹುಡ್ಗ ಏನೋ ಮಾತಾಡ್ಬೇಕು ಅಂತಿದ್ರೆ ಫೋನ್ ಇಡ್ತೀಯಲ್ಲೇ. ಬೇರೆ ಮಧ್ಯದಲ್ಲಿ. ಏನಪ್ಪ, ನೀನೇನೋ ಹೇಳ್ತಿದ್ದೆ, ಅವಳು ಇಲ್ಲ ಅಂತಿದ್ಲು. ಅದೇ ಅಜ್ಜಿ, ನಾಳೆ ಫಂಕ್ಷನಲ್ಲಿ ಅವಳು ಚೆನ್ನಾಗಿ ಕಾಣಿಸ್ಲಿ ಅಂತ ರೆಡ್ ಕಲರ್ ಡ್ರೆಸ್ ಹಾಕು ಅಂದರೆ ನನಗಿಷ್ಟ ಇಲ್ಲ ಅಂತ ಇದ್ಲು. ನಿನ್ಗಿಷ್ಟ ಆದ್ಮೇಲೆ ಅವಳಿಷ್ಟ ಕೇಳೋದ್ರಲ್ಲಿ ಏನಿದೆ ಬಿಡು. ನಾನು ಹೇಳಿ ನೀನ್ ಕೇಳಿರೋ ಡ್ರೆಸ್ಸೇ ಹಾಕಿಸ್ತೀನಿ. ನೀನೇನು ಅನ್ಕೋಬೇಡ, ಅವಳಿಗೇನು ಗೊತ್ತಾಗಲ್ಲ. ಸರಿ ಬಿಡಿ ಅಜ್ಜಿ, ನೀವು ಹೇಳಿದ್ರಲ್ಲ, ಇಡ್ತೀನಿ. ಒಳ್ಳೇದಪ್ಪ. ಇನ್ನು ಅಜ್ಜಿ ನೋಡ್ಕೋತಾರೆ, ನಮಗ್ ಟೆನ್ಷನ್ ಇಲ್ಲ. ಆ ಹುಡುಗ ಬಾಯಿ ಬಿಟ್ಟು ಕೇಳಿದ್ರೆ ಒಪ್ಕೊಳ್ದೆ ಇಲ್ಲ ಅಂತೀಯಲ್ಲೇ. ಇಷ್ಟಕ್ಕೂ ಏನೇ ನಿನ್ ಕಷ್ಟ? ಮದ್ವೆ ಆಗೋನ್ ಜೊತೆ ಹೀಗ ಮಾತಾಡೋದು? ಇವಾಗ ನಾನೇನ್ ತಪ್ಪು ಮಾತಾಡ್ದೆ? ಇಷ್ಟಕ್ಕೂ ಆ ಹುಡುಗ ನಿನ್ಗೆ ಬಂಗಾರ ಕೇಳದ್ನ, ವಜ್ರ ಕೇಳದ್ನ? ತಂದಿರೋ ಬಟ್ಟೆ ಹಾಕೋ ಅಂದ. ನನ್ಗಿಷ್ಟ ಇಲ್ಲ, ನಾನು ಹಾಕೊಳ್ಳಲ್ಲ. ಏನೇ ನಿಂಗಿಷ್ಟ ಇಲ್ಲ? ಅತ್ತೆ, ಏನಾಯ್ತು?
ನೋಡಮ್ಮ, ಪ್ರಶಾಂತಿ ಅವಳಿಗೆ ಫೋನ್ ಮಾಡಿ ಮುಹೂರ್ತ ಇಡೋ ಟೈಮ್ಗೆ ಒಳ್ಳೆ ಕೆಂಪು ಬಣ್ಣದ ಬಟ್ಟೆ ಹಾಕೋ ಅಂದ್ರೆ ನಂಗಿಷ್ಟ ಇಲ್ಲ ಅಂತಿದ್ದಾಳೆ. ಯಾಕೋ ರಾಜಿ, ಪ್ರಶಾಂತ್ ಅಷ್ಟು ಹೇಳಿದ್ಮೇಲೆ ಇಲ್ಲ ಅಂತ ಹೇಳ್ಬಾರ್ದಪ್ಪ. ಅಮ್ಮ, ಅದು ಆ ಕಲರ್ ಡ್ರೆಸ್ಸು ನನ್ನ ಹತ್ರ ಇಲ್ಲ ಅಮ್ಮ. ಇಲ್ದಿದ್ರೇನಂತೆ, ತಗೊಂಡ್ರಾಯ್ತು ಬಿಡು. ನಾನ್ ಮದ್ವೆ ಆಗೋ ಹುಡುಗಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ಅದನ್ನ ಅರ್ಥ ಮಾಡ್ಕೊಳ್ದೆ ನನ್ಗಿದು ಇಷ್ಟ ಇಲ್ಲ ಅದಿಷ್ಟ ಇಲ್ಲ ಅಂತ ಮಾತಾಡ್ತಾಳೆ. ನೋಡ್ರಾಜಿ, ಹಾಗೆಲ್ಲ ಮಾತಾಡ್ಬಾರ್ದು, ತಪ್ಪಮ್ಮ. ಪ್ರಶಾಂತ್ ಅಷ್ಟೊಂದು ಹೇಳಿದ್ದಾರೆ ಅಂದ್ಮೇಲೆ ಅವ್ರಿಲ್ಲಿಗೆ ಬರೋ ಸಮಯಕ್ಕೆ ನೀನ್ ಆ ಡ್ರೆಸ್ ಹಾಕೊಳ್ದೆ ಹೋದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ ಹೇಳು? ನನ್ಗೆ ಆ ಕಲರ್ ಇಷ್ಟ ಇಲ್ಲ ಅಮ್ಮ. ಅದಕ್ಕೆ ಆ ಕಲರ್ ಡ್ರೆಸ್ನ ಇದುವರೆಗೂ ತಗೊಂಡೇ ಇಲ್ಲ. ರಾಜಿ, ನೀನು ಓದೋದು ಅವ್ರಿಗಿಷ್ಟ ಇಲ್ಲ, ಆದ್ರೆ ನೀನ್ ಇಷ್ಟಪಟ್ಟಿದ್ದಕ್ಕೆ ಅಲ್ವಾ ನಿನ್ನ ಓದಿಗೆ ತೊಂದರೆ ಆಗಬಾರ್ದು ಅಂತ ನಿನ್ನ ಓದು ಮುಗಿದ ಮೇಲೇನೆ ಮುಹೂರ್ತ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ನಿನ್ನ ಭಾವನೆಗಳಿಗೆ ಅವರು ಗೌರವ ಕೊಟ್ಮೇಲೆ ಅವ್ರ ಭಾವನೆಗಳಿಗೆ ನೀನು ಕೂಡ ಗೌರವ ಕೊಡ್ಬೇಕಲ್ವಾ? ಅದು ಹಾಗೆ ಹೇಳು. ರಾಜಿ, ನಿನ್ನಿಷ್ಟದಾಗೆ ನಡಿಬೇಕು ಅನ್ಕೋಬೇಡ. ನೀನ್ ಆ ಮನೆಗೆ ಸೊಸೆಯಾಗಿ ಹೋಗ್ತಿದ್ಯಾ ಅಂದ್ಮೇಲೆ ಅವ್ರ ಇಷ್ಟನೂ ಕೂಡ ನೀನು ಗೌರವಿಸೋದು ನಿನ್ನ ಕರ್ತವ್ಯ ಅಲ್ವೇನಪ್ಪ? ಪ್ರಶಾಂತ್ ಮಾತಿಗೆ ಗೌರವ ಕೊಟ್ಟು ಅವನಿಷ್ಟವಾದ ಕಲರ್ ತಗೊಂಡು ಹಾಕೋ. ಅರ್ಥವಾಯ್ತಾ? ಆದ್ಯಾ, ಆದ್ಯಾ, ಬೇಗ ಎದ್ದು ರೆಡಿ ಆಗೋದನ್ ಬಿಟ್ಟು ಇನ್ನೂ ನಿದ್ದೆ ಮಾಡ್ತಿದ್ಯಲ್ಲೋ? ಏಳಮ್ಮ, ಏಳಮ್ಮ, ಆದ್ಯಾ ಏಳು. ಚೆನ್ನಾಗಿ ನಿದ್ದೆ ಬರ್ತಿದೆ, ಮಲ್ಗಕ್ ಬಿಡು ದೊಡ್ಡಮ್ಮ. ಇನ್ನೂ ನಿದ್ದೆ ಮಾಡ್ಬೇಕಾ? ಏಳಮ್ಮ. ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ? ದೇವಸ್ಥಾನಕ್ಕ ಯಾಕೆ? ಯಾಕೆ ಅಂತ ಕೇಳ್ತಿದ್ಯಲ್ಲ? ಸೀನು ಜೊತೆ ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ಆ ದೇವ್ರನ್ನ ಕೈ ಮುಗಿದು ಕೇಳ್ಕೋಬೇಕಲ್ವಾ? ಸಾಯಂಕಾಲ ಹೋಗಿ ಕೈ ಮುಗಿಯೋಣ ಬಿಡು ದೊಡ್ಡಮ್ಮ. ಸಂಜೆ ಇಟ್ಕೋಬೇಕಾ? ಸರಿ ಬಿಡು. ಹಾಗಾದ್ರೆ ನಿನ್ನ ಸೀನು ಮದ್ವೆಗೆ ಮುಹೂರ್ತ ಇಡುವಾಗ ನೀನಿರಲ್ವಾ? ನಾನಿಲ್ಲದೆ ಹೇಗೆ? ಮತ್ತೆ ನಿದ್ದೆ ಮಾಡ್ಬೇಕು ಅಂತ ಹೇಳ್ತಾ ಇದೀಯಾ? ನಿದ್ದೆ ಮಾಡು. ಮತ್ತೆ ನಿದ್ದೆ ಮಾಡಿದ್ರೆ ಹೇಗೆ? ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಲ್ವಾ? ನಾನು ಹೇಳಿದ್ದು ಅದನ್ನೇ ಅಲ್ವಾ? ಅದು ನಿದ್ದೆಲಿ ಗೊತ್ತಾಗ್ಲಿಲ್ಲ ದೊಡ್ಡಮ್ಮ. ನಾಳೆ ಬಗ್ಗೆ ಯೋಚನೆ ಮಾಡ್ಕೊಂಡು ರಾತ್ರಿ ಎಲ್ಲ ಎಚ್ಚರವಾಗಿದ್ರೆ ಬೆಳಿಗ್ಗೆ ನಿದ್ದೆ ಬರ್ದೆ ಇನ್ನೇನಾಗುತ್ತೆ ಹೇಳು? ಸರಿ ಸರಿ, ಬೇಗ ಸ್ನಾನ ಮಾಡಿ ಬೇಗ ರೆಡಿಯಾಗು. ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಗಿದು ಬೇಗ ಬಂದ್ಬಿಡು. ಮುಹೂರ್ತ ಇಡ್ಬೇಕಲ್ವಾ? ದೊಡ್ಡಮ್ಮ, ಏನ್ ದೊಡ್ಡಮ್ಮ ಆ ಕಣ್ಣೀರ್ ಯಾಕೆ? ಛೇ, ಕಣ್ಣೀರೆಲ್ಲ ಏನೂ ಇಲ್ಲ, ಕಣ್ಣಿಗೇನೋ ಕಸ ಬಿದ್ಬಿಡ್ತಷ್ಟೇ. ನೀನ್ ನೋವಲ್ಲಿದ್ಯಾ ಅಂತ ನನಗ್ ಗೊತ್ತು ಬಿಡು ದೊಡ್ಡಮ್ಮ. ನೋವಾ? ನನಗೆಂತ ನೋವು? ಈ ಮನೇಲಿರೋ ಕಸ ಕೂಡ ನಿನ್ ಕಣ್ಣೀರಿಗೆ ಕಾರಣ ಆಗಲ್ಲ ದೊಡ್ಡಮ್ಮ. ನಿನ್ ಕಣ್ಣು ಒತ್ತೆ ಆಯ್ತು ಅಂದ್ರೆ ಅದಕ್ಕೆ ಕಾರಣ ಒಬ್ರೇ ಇರ್ತಾರೆ, ಅದು ನಮ್ಮಮ್ಮ. ಅಮ್ಮ ನೆನ್ಪಾದ್ರು ಅಲ್ವಾ? ಅವಳು ನೆನಪು ಬಂದ್ರೆ ನಿನ್ನ ಮುಖ ನೋಡ್ತಾ ಸಮಾಧಾನ ಮಾಡ್ಕೊಂತ ಅವಳು ನನ್ಗೆ ಹೇಳಿ ಹೊರಟೋಗ್ಬಿಟ್ಲು. ನನ್ನಿಂದ ದೂರ ಹೊರಟೋಗ್ಬಿಟ್ಲು. ನಾನಿದ್ದು ಅಮ್ಮ ಇಲ್ಲ ಅನ್ನೋ ನೋವು ನಿನಗಿರ್ಬಾರ್ದಲ್ವಾ ದೊಡ್ಡಮ್ಮ? ನನಗೂ ಅಮ್ಮ ನೆನ್ಪಾಗ್ತಾರೆ, ಆದ್ರೆ ನಿಮ್ಮನ್ನ ನೋಡಿದ್ಮೇಲೆ ಅಮ್ಮ ಇಲ್ಲ ಅನ್ನೋ ನೋವು ಮರ್ತು ಹೋಗುತ್ತೆ. ಯಾಕೆ ಅಂದ್ರೆ ನಮ್ಮಮ್ಮ ನಿನ್ನಲ್ಲಿದ್ದಾರೆ ಅಲ್ವಾ ದೊಡ್ಡಮ್ಮ?
ನಿಮ್ಮಮ್ಮನ ದೊಡ್ಡತನ ನೋಡು. ನನ್ನಲ್ಲಿ ನಿನಗೆ ನಿಮ್ಮಮ್ಮ ಕಾಣಿಸ್ತಾಳೆ, ನಿನ್ನಲ್ಲಿ ನನಗೆ ನಿಮ್ಮಮ್ಮ ಕಾಣಿಸ್ತಾಳೆ ಕಣೆ. ಕೆಲವರು ಹೊರಟೋದ ಮೇಲೂ ಎಷ್ಟೋ ನೆನಪುಗಳನ್ನ ನಮ್ಮ ಜೊತೆಲೆ ಬಿಟ್ಟು ಹೋಗ್ತಾರೆ. ನಿಮ್ಮಮ್ಮ ನನಗೋಸ್ಕರ ಬಿಟ್ಟು ಹೋಗಿರೋ ನೆನಪು ಕಣೋ ನೀನು. ಮತ್ತೆ ನಾನಿರುವಾಗ ನೀನ್ ಅಮ್ಮನ ಬಗ್ಗೆ ಯಾಕೆ ನೋವು ಪಟ್ಕೋತಿದ್ಯಾ ದೊಡ್ಡಮ್ಮ? ಓ, ಮದ್ವೆ ಮಾಡ್ಕೊಂಡು ಹೊರಟೋಗ್ತೀನಿ ಅಂತನಾ? ನಾನು ಎಲ್ಲಿಗೂ ಹೋಗಲ್ಲ. ಮದ್ವೆ ಆದ್ಮೇಲೂ ಕೂಡ ಇಲ್ಲೇ ನಿನ್ ಕಣ್ಮುಂದೆನೆ ಇರ್ತೀನಿ ಅಲ್ವಾ? ಹಾ, ಮತ್ಯಾಕ್ ನೀನ್ ನೋವು ಪಟ್ಕೋತಿದ್ಯಾ? ಹೌದಲ್ವಾ? ಮದ್ವೆ ಆದ್ಮೇಲೂ ನೀನ್ ಇಲ್ಲೇ ಇರೋಳಲ್ವಾ? ಇನ್ ನಾನು ಯಾಕೆ ನೋವು ಪಟ್ಕೋಬೇಕು ಹೇಳು? ಮದ್ವೆ ಮಾಡ್ಕೊಂಡು ರಾಜಲಕ್ಷ್ಮಿ ಅತ್ತೆ ಮನೆಗೆ ಹೋಗ್ತಾಳೆ. ಆದ್ರೆ ನನಗೆ ಅತ್ತೆ ಮನೆ ಆಗ್ಲಿ ಹುಟ್ಟಿದ ಮನೆ ಆಗ್ಲಿ ಇದೇ ಅಲ್ವಾ ದೊಡ್ಡಮ್ಮ? ನಾನು ಲಕ್ಕಿ ಗರ್ಲ್ ಅಲ್ವಾ? ಹೌದಮ್ಮ, ನೀನು ಯಾವಾಗ್ಲೂ ಅದೃಷ್ಟವಂತೇನೆ. ಏನ್ ದೊಡ್ಡಮ್ಮ, ಇನ್ನು ಯಾವ್ದ್ರ ಬಗ್ಗೆ ನೀನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ, ಅಂದ್ಕೊಂಡಿದ್ದು ಅನ್ಕೊಂಡ ಹಾಗೇನೆ ನಡೆಯುತ್ತೆ ತಾನೆ. ಎಲ್ಲ ಚೆನ್ನಾಗ್ ನಡೆಯುತ್ತೆ, ಯಾವ ಅನುಮಾನಗಳನ್ನು ಇಟ್ಕೋಬೇಡ. ನಾನ್ ಹೋಗಿ ರೆಡಿ ಆಗಿ ಬರ್ತೀನಿ. ಓಕೆ? ಪಾರ್ವತಿ, ಇವತ್ತು ನನ್ನ ಮಗ ಇಂಟರ್ವ್ಯೂಗೆ ಹೋಗೋ ಸಮಯದಲ್ಲಿ ಆದ್ಯ ಮನೇಲಿರಬಾರ್ದು, ನನ್ನ ಮಗನ ಎದುರುಗಡೆ ಬರಬಾರ್ದು. ಸರಿ ಬಿಡಿ ಅತ್ಗೆ, ನೀವ್ ಅನ್ಕೊಂಡ್ಮೇಲೆ ಆಗ್ದೇ ಇರುತ್ತಾ ಹೇಳಿ? ಇಲ್ಲಿವರೆಗೂ ನಾವು ಅನ್ಕೊಂಡಿದ್ ಯಾವುದು ನಡೆದಿಲ್ಲ. ಆದ್ರೂ ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಈ ಸಲ ಮಾತ್ರ ನಾವು ಅನ್ಕೊಂಡಿದ್ದು ನಡೀಲೇಬೇಕು. ಇವತ್ತು ನಾವು ಹಚ್ಚೋ ಬೆಂಕಿ ಹೋಲಿ ದಹನ ತರ ಉರಿತಾ ಇರಬೇಕು. ನಡಿ. ಸೀನು, ಸೀನು, ಏನು ಇನ್ನೂ ನಿದ್ದೆ ಮಾಡ್ತಿದ್ಯಾ? ಎದ್ದೇಳು. ಏನಮ್ಮ, ಸ್ವಲ್ಪ ಹೊತ್ತು ಮಲ್ಕೊಳಕ್ ಬಿಡಮ್ಮ. ನಿದ್ದೆ ಮಾಡಿದ್ರೆ ಇಂಟರ್ವ್ಯೂಗೆ ಯಾರು ಹೋಗ್ತಾರೆ? ನಿಮ್ಮಪ್ಪನ್ ಕಳ್ಸು ಅಂತ್ಯಾ? ಎದ್ದೇಳು. ಇಂಟರ್ವ್ಯೂಗೆ ಹೋಗ್ಬೇಕಲ್ವಾ? ಮರ್ತೇ ಹೋಗ್ಬಿಟ್ಟಿದ್ದೆ. ಇಂಟರ್ವ್ಯೂಗೆ ಹೋಗ್ಬೇಕಾಗಿರೋ ನೀನ್ ಆರಾಮಾಗಿ ಮಲ್ಗಿದ್ಯಾ ಇಲ್ಲಿ? ನಿಮ್ಮಮ್ಮನ್ಗೆ ರಾತ್ರಿಯಿಂದ ನಿದ್ರೆ ಇಲ್ಲ. ಯಾಕೆ? ಆ ಇಂಟರ್ವ್ಯೂ ಏನಾಗುತ್ತೋ ಏನೋ ಅಂತ ನಿಮ್ಮಮ್ಮನ್ಗೆ ಭಯ ಇರುತ್ತೆ ಅಲ್ವಾ? ನೀನೇನ್ ಟೆನ್ಷನ್ ಮಾಡ್ಕೋಬೇಡಮ್ಮ. ಬೇಕಾಗಿರೋರು ನಮ್ಮ ಮುಂದೆ ಬಂದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಅವಳು ಬಂದ್ರೆ ನಿನಗ್ ಕೆಲ್ಸ ಸಿಗತ್ತಾ ಏನು? ಅವಳ ಎದುರುಗಡೆ ಬರಬಾರ್ದು ಅನ್ನೋದೇ ತಾನೆ ನನ್ನ ಉದ್ದೇಶ. ಮೊದ್ಲು ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೊಂಡ್ ಬಾ, ನಿನಗೆಲ್ಲ ಒಳ್ಳೇದೇ ಆಗತ್ತೆ. ಹೋಗ್ತೀನಿ ಬಿಡಮ್ಮ. ಈ ಇಂಟರ್ವ್ಯೂ ಯಾಕೋ ನಾಳೆ ಇದ್ದಿದ್ರೆ ಚೆನ್ನಾಗಿರೋದು. ಅದು ಇವತ್ತಿರೋದ್ರಿಂದ ಏನ್ ಕಷ್ಟನೋ? ಸಾಯಂಕಾಲ ನನ್ನ ಮದ್ವೆಗೆ ಮುಹೂರ್ತ ನೋಡ್ತಿದ್ದೀರಾ ತಾನೆ? ಹೀಗಿರೋವಾಗ ಮನೇಲಿದ್ರೆ ಚೆನ್ನಾಗಿರುತ್ತೆ ತಾನೆ? ನಿನ್ಗೆ ಕೆಲ್ಸ ಮುಖ್ಯನಾ ಮದ್ವೆ ಮುಖ್ಯನಾ? ಎರಡು ಮುಖ್ಯನೇ ಅಲ್ವಾ ಅತ್ತೆ? ಮೊದ್ಲು ಕೆಲ್ಸದ ಬಗ್ಗೆ ಯೋಚನೆ ಮಾಡು. ಕೆಲ್ಸ ಇದ್ರೆ 100 ಸಂಬಂಧ ಬರತ್ತೆ. ಏನಮ್ಮ ಹೇಳ್ತಿದೀಯಾ? ಆದ್ಯನ್ ಜೊತೆ ಮದ್ವೆ ಫಿಕ್ಸ್ ಆದ್ಮೇಲೂ ಇನ್ನು 100 ಸಂಬಂಧ ಬರುತ್ತೆ ಅಂತೀಯಲ್ಲ? ಅಂದ್ರೆ ಮಾತಿನ ವರ್ಷಗೆ ಹೇಳಿದ್ರು ಅಷ್ಟೇ ಸೀನು. ದೊಡ್ಡವರೆಲ್ಲ ಈಗ್ಲೂ ಉದ್ಯೋಗ ಪುರುಷ ಲಕ್ಷಣ ಅಂತ ಹೇಳ್ತಾರಲ್ವಾ? ಹಾ, ಅದನ್ನೇ ಕಣೋ ನಾನು ಹೇಳಿದ್ದು. ಮೊದ್ಲು ನೀನೆದ್ದು ದೇವಸ್ಥಾನಕ್ಕೆ ಹೋಗ್ಬಾ, ಹೋಗು. ಸರಿ ಅಮ್ಮ. ನೋಡಿದ್ಯಾ ಪಾರ್ವತಿ, ಎಲ್ರೂ ಸೇರ್ಕೊಂಡು ಅವನ್ ಹೆಂಡತಿ ಅಂತಂದ್ರೆ ಆದ್ಯ ಅಂತ ನನ್ ಮಗನ್ ಮನ್ಸಲ್ಲಿ ಅಚ್ಚೆ ಹಾಕ್ಬಿಟ್ಟಿದ್ದಾರೆ. ಎಲ್ ಮರ್ತ್ ಹೋಗ್ತೀವೋ ಅನ್ನೋ ಹಾಗೆ ಜಾನ್ಕಿ ಅಕ್ಕ ದಿನಕ್ಕೆ 4-5 ಸಲ ಆದ್ರೂ ಅವ್ರ ಮದ್ವೆ ಅಂತ ನೆನ್ಪಿಸ್ತಾನೆ ಇರ್ತಾರಲ್ಲ. ಯಾರು ಏನೇ ಅನ್ಕೊಂಡ್ರು, ಎಷ್ಟೇ ಅನ್ಕೊಂಡ್ರು ಆದ್ಯನ್ ಜೊತೆ ನನ್ನ ಮಗನ್ ಮದ್ವೆ ಆಗ್ಬಾರ್ದು.
ಅವರು ಪ್ರೀತಿಸ್ತಾರೆ ಅಂತ ಗೊತ್ತಾದಾಗಿಂದ ಅವ್ರ ಪ್ರೀತಿ ಹಾಳು ಮಾಡೋಣ ಅನ್ಕೊಂಡ್ರೆ ಮದ್ವೆಗ್ ಮುಹೂರ್ತ ಇಡೋವರೆಗೂ ಬಂತು. ಇವತ್ತು ಸಾಯಂಕಾಲ ಮುಹೂರ್ತ ಫಿಕ್ಸ್ ಮಾಡಿದ್ರು ಅಂತಂದ್ರೆ ಆಮೇಲೆ ನಮ್ ಕೈಲಿ ಏನು ಮಾಡೋದಕ್ಕಾಗಲ್ಲ. ಅದಕ್ಕೆ ಇವತ್ತೇ ಏನಾದ್ರೂ ಮಾಡ್ಲೇಬೇಕು. ಇಷ್ಟು ದಿನ ಆಗದೆ ಇರೋದು ಇವಾಗ ಆಗತ್ತೆ ಅಂತೀರಾ ಅತ್ಗೆ? ಆಗ್ಬೇಕು, ಆಗೋ ಹಾಗೆ ಮಾಡ್ತೀನಿ, ನೀನ್ ನೋಡ್ತಾ ಇರು. ತಲೆಗ್ ಹೂ ಮುಡ್ಸೋಷ್ಟು ಆರಾಮಾಗಿ ನೀವು ಮಾತೇನೋ ಅದಾಡ್ಬಿಡ್ತೀರಾ ಅತ್ಗೆ. ನೀವೇನಾದ್ರೂ ಕತೆ ಬರೆಯೋದಕ್ ಶುರು ಮಾಡಿದ್ರೆ ಮನೆ ಹಾಳು ಮಾಡೋ ಕತೆಗೆ ಸೂಪರ್ ರೈಟರ್ ಆಗ್ತೀರಾ. ನಿನ್ಗೆ ಮನೆ ಹಾಳು ಮಾಡೋಳ್ ಥರ ಕಾಣಿಸ್ತಾ ಇದೀನಾ? ಹಾ, ಮತ್ತೆ ಇಲ್ಲಿವರೆಗೂ ನೀವು ಮಾಡಿರೋ ಕೆಲ್ಸ ಎಲ್ಲ ಮನೆ ಉಳ್ಸೋ ಅಂತದ್ದ ಅಂತ ಹೇಳಿ. ನಾನ್ ಇದನ್ನೆಲ್ಲ ಮಾಡ್ತಾ ಇರೋದು ನನ್ ಮಗನ್ಗೂ ಆದ್ಯನ್ಗೂ ಮದ್ವೆ ಆಗ್ಬಾರ್ದು ಅಂತ. ಮತ್ತೆ ಅದನ್ನೇನಂತಾರೆ? ಯಾರ್ ಏನ್ ಬೇಕಾದ್ರೂ ಅನ್ಕೊಳ್ಳಿ ಪಾರ್ವತಿ, ನನಗಿಷ್ಟ ಆಗದೆ ಇರೋದು ಈ ಮನೇಲಿ ನಡೆಯೋದಿಕ್ಕೆ ಅವಕಾಶ ಇಲ್ಲ. ಸರಿ ಬಿಡಿ ಅತ್ಗೆ, ಅದೇ ಕೆಲ್ಸ ಮಾಡ್ತಿದೀವಲ್ಲ, ಸೀನುನ ಗುಡಿಗ್ ಕಳಿಸ್ತೀವಲ್ಲ, ಇನ್ಯಾಕ್ ಟೆನ್ಷನ್ನು? ಅವನ್ ದೇವಸ್ಥಾನಕ್ಕೆ ಹೋದ್ರೆ ಮುಗ್ದೋಗಲ್ಲ ಪಾರ್ವತಿ. ಅವನ್ ಇಂಟರ್ವ್ಯೂಗೆ ಹೋಗೋ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಆದ್ಯ ಈ ಮನೇಲಿ ಇರಬಾರ್ದು. ಈಗ ಅವಳನ್ನ ಆಚೆ ಕಳ್ಸೋ ದಾರಿ ನೋಡ್ಬೇಕು. ಅವಳು ಎಲ್ಲಿದ್ದಾಳೆ ನೋಡೋಣ, ನಡಿ ನಡಿ. ಬನ್ನಿ. ಏನ್ ರಾಜಿ, ನಾನ್ ಹ್ಯಾಪಿ ಆಗಿರ್ಬೇಕು ಅಂತ ಹೇಳಿ ನೀನ್ ಹೀಗ್ ಮೂಡಿ ಆಗಿದ್ಯಾ? ಹ್ಯಾಪಿಯಾಗಿ ಹೇಗಿರೋದು? ಫಂಕ್ಷನ್ ಎಲ್ಲಾನು ರೆಡ್ ಕಲರ್ ಡ್ರೆಸ್ ಹಾಕೋಬೇಕಂತೆ. ಅದ್ಯಾಕೆ? ನೀನ್ ಸೀರೆ ತಗೊಂಡಿದ್ಯಾ ಅಲ್ವಾ? ಅದ್ ಬೇಡವಂತೆ, ಹೆವಿ ಡ್ರೆಸ್ ಹಾಕೊಂಡು ಅವ್ನು ಕಾಣಿಸ್ಬೇಕಂತೆ. ದೊಡ್ಡಮ್ಮ ಹೇಳಿದ್ರಾ? ಅಲ್ಲ, ಆ ಪ್ರಶಾಂತು ಫೋನ್ ಮಾಡಿ ಹೇಳ್ದ. ಜೊತೆಗೆ ಅಮ್ಮ ಅಪ್ಪ ಎಲ್ಲರೂ ಅವ್ನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಫೋನ್ ಮಾಡಿ ಎಲ್ಲ ಹೇಳಿದ್ರಾ? ನನ್ನ ಮನ್ಸಲ್ಲಿ ಏನಿದೆ ಅಂತಾನೂ ಅರ್ಥ ಮಾಡ್ಕೊಳ್ದೆ ಇಷ್ಟ ಬಂದಾಗೆಲ್ಲ ಆಡ್ತಾ ಇದ್ದಾನೆ. ನಿನ್ ಮನ್ಸಲ್ಲಿ ಏನಿದೆಯೋ ನನಗೂ ನಿನ್ಗೂ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ವಲ್ಲ. ಗೊತ್ತಿಲ್ಲ ಅಂತ ಆ ಪ್ರಶಾಂತಿಗೆ ಇಷ್ಟ ಇರೋ ಡ್ರೆಸ್ನ ಹಾಕೋಬೇಕಾ? ನಾನು ಸರ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೇನೆ ಹೊರತು ಆ ಪ್ರಶಾಂತ್ಗೋಸ್ಕರ ಏನು ಮಾಡಲ್ಲ. ದೊಡ್ಡಮ್ಮ ಹೇಳಿದ್ಮೇಲೂ ಕೂಡ ಆಗಲ್ಲ ಅಂತ ಹೇಗೆ ಹೇಳ್ತೀಯಾ? ಅವ್ನ್ ಕಂಡ್ರೆ ನನಗಿಷ್ಟ ಇಲ್ಲ. ಅವನಿಗೋಸ್ಕರ ಏನ್ ಮಾಡ್ಬೇಕು ಅಂದ್ರೂ ನನಗಿಷ್ಟನೇ ಆಗಲ್ಲ. ಏನೇ ಇಷ್ಟ ಇಲ್ಲ ಅಂತಿದ್ಯಾ? ಯಾವ್ದ್ರ ಬಗ್ಗೆನೋ? ಏನೇ ಮಾತಾಡ್ತಿಲ್ಲ? ಏನೋ ಇಷ್ಟ ಇಲ್ಲ ಅಂದ್ಯಲ್ಲ? ಓಹೋ, ಪೂರ್ತಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಅದೇ ಚಿಕ್ಕಮ್ಮ, ಪ್ರಶಾಂತ್ಗೆ ನಾನು ರೆಡ್ ಡ್ರೆಸ್ ಹಾಕೊಂಡು ಕಾಣಿಸ್ಕೋಬೇಕಂತೆ, ಅದು ನನಗಿಷ್ಟ ಇಲ್ಲ ಅಂತ ಹೇಳಿದೆ. ಪ್ರಶಾಂತ್ ಕೇಳಿದ್ರೆ ಇಲ್ಲ ಅಂತ ಹೇಗೆ ಹೇಳ್ತೀಯಾ? ಏನ್ ಚಿಕ್ಕಮ್ಮ, ಅಪ್ಪ ಅಮ್ಮ ಅಂತಿದ್ರೆ ನೀವು ಕೂಡ ಹಾಗೇನೆ. ಅಲ್ಲ, ನಿನ್ನ ಮದ್ವೆ ಆಗೋ ಹುಡುಗ ಕೇಳ್ತಾ ಇದ್ರೆ ಆಗಲ್ಲ ಅಂತ ಹೇಗೆ ಹೇಳ್ತೀಯ ನೀನು? ನನ್ನ ಹತ್ರ ಆ ಕಲರ್ ಡ್ರೆಸ್ ಇಲ್ಲ. ಇಲ್ಲ ಅಂತಂದ್ರೆ ಹೇಗೆ? ಹೋಗ್ ಕೊಂಡ್ಕೋ. ಆದ್ಯ ಕೂಡ ಇದ್ದಾಳಲ್ಲ, ಅವಳನ್ನ ಜೊತೆ ಕರ್ಕೊಂಡು ಹೋಗು. ನಿಂಗಿಷ್ಟ ಇದ್ರೂ ಇಲ್ದೆ ಹೋದ್ರು ಮದ್ವೆ ಆಗೋ ಹುಡುಗ ಕೇಳಿದ್ರೆ ಆಗಲ್ಲ ಅನ್ಬಾರ್ದು. ನಾನ್ ಹೋಗೋಕೆ ಆಗಲ್ಲ ಅತ್ತೆ. ಯಾಕೆ? ದೇವಸ್ಥಾನಕ್ಕೆ ಹೋಗ್ಬೇಕು. ಅಯ್ಯೋ, ಅವನ್ ದೇವಸ್ಥಾನಕ್ಕೆ ಹೋಗಿದ್ದಾನೆ, ಈಗ ಇವಳು ದೇವಸ್ಥಾನಕ್ಕೆ ಹೋದ್ರೆ ಹೇಗೆ? ಸಂಜೆ ಮುಹೂರ್ತ ಇಡ್ಬೇಕು, ಅದ್ರ ಮಧ್ಯದಲ್ಲಿ ನಿನ್ಗೇನ್ ಬೇಕೋ ಅದನ್ನೆಲ್ಲ ಕೊಂಡ್ಕೋಬಹುದಲ್ಲ. ದೇವಸ್ಥಾನದೇನಿದೆ? ಮುಹೂರ್ತದ ಸಮಯಕ್ಕೆ ಹೋಗಿ ಕೈ ಮುಗಿದ್ ಬರ್ಬೋದಪ್ಪ. ಅದ್ ಹಾಗಲ್ಲ ಅತ್ತೆ. ಏನ್ ಹಾಗಲ್ಲಮ್ಮ, ಸೀನುಗ್ ಬೇಕಾದಾಗೆ ನೀನ್ ಇರ್ತೀಯ ಅಲ್ವಾ, ಹಾಗೆ ಆ ಪ್ರಶಾಂತ್ಗ್ ಬೇಕಾದ ಹಾಗೆ ರಾಜಲಕ್ಷ್ಮಿ ಕೂಡ ಇರ್ಬೇಕಲ್ವಾ? ಹಾ ಹಾ, ಮತ್ತವಳೊಬ್ಳೆ ಹೇಗ್ ಹೋಗ್ತಾಳೆ? ಜೊತೆಗಿಬ್ರು ಹೋಗ್ ಬನ್ನಿ. ಹಾ, ಹೊರಡಿ. ನಂಗಿಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ? ಅದೇ ಮಾತನ್ನ ನಿಮ್ಮ ಅಪ್ಪನ ಹತ್ರ ಹೇಳ್ತೀಯಾ? ಆ
ಆಮೇಲೆ ಅವ್ರು ನಮ್ಮನೆಗ್ ಬಂದ್ಮೇಲೆ ಇದೇನು ನಿಮ್ ಹುಡ್ಗಿ ನಮ್ ಹುಡ್ಗ ಕೇಳಿರೋ ಬಟ್ಟೆ ಹಾಕೊಂಡಿಲ್ಲ ಅಂತಂದ್ರೆ ಅದಕ್ಕೆ ನಿಮ್ಮಪ್ಪ ಉತ್ತರ ಹೇಳಕ್ಕಾಗತ್ತಾ?